ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಶುರುವಾದಾಗಿಂದಲೂ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಿದೆ. ಇವತ್ತಿಗೆ ದರ್ಶನ್ 2ನೇ ಬಾರಿ ಜೈಲು ಸೇರಿ ಬರೋಬ್ಬರಿ 1 ವರ್ಷ ಆಯಿತು. ದರ್ಶನ್ ಈ ಕಳೆದ 1 ವರ್ಷದಲ್ಲಿ ಯಾವ ಅರ್ಜಿ ಹಾಕಿದ್ರು ಕೂಡ ಕೋರ್ಟ್ಗೆ, ಕಾನೂನು ಹೋರಾಟಕ್ಕೆ ಅಂತ ಹೋದ್ರು ಕೂಡ ಎಲ್ಲ ಕಡೆಯೂ ಕೂಡ ಫೇಲ್ ಆಗ್ತಾನೆ ಇದೆ. ಈಗ ಸದ್ಯ ಮಾಫಿ ಸಾಕ್ಷಿ ಅನ್ನೋ ಕಂಟಕ ದರ್ಶನ್ಗೆ ಶುರುವಾಗಿದೆ. ಹೈಕೋರ್ಟ್ನಲ್ಲೂ ಕೂಡ ನಿನ್ನೆ ಹಿನ್ನಡೆಯಾಗಿದೆ. ಮತ್ತು ಈ ಒಂದು ಕೇಸ್ನ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಸೀನಿಯರ್ ಅಡ್ವೊಕೇಟ್ ನಾನಯ್ಯ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣನ ನೀವು ಗಮನಿಸ್ತಿದ್ದೀರಾ ಅಂತ ಅಂದ್ಕೋತೀನಿ. ಸ್ಟಾರ್ಟಿಂಗಿಂದನೂ ಕೂಡ ನೀವು ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದಾಗಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅರ್ಜಿಯನ್ನು ಕೋರ್ಟ್ವರೆಗೂ ಹೋದರೂ ಕೂಡ ದರ್ಶನ್ ಅವರಿಗೆ ಹಿನ್ನಡೆನೇ ಆಗ್ತಿದೆ, ರಿಜೆಕ್ಟ್ ಆಗ್ತಿದ್ದಾವೆ ಎಲ್ಲ ಅರ್ಜಿಗಳು. ಏನು ಹೇಳ್ತೀರಾ ಸರ್? ಮತ್ತು ಯಾವ ರೀತಿ ನೋಡ್ತೀರಾ ಸರ್ ಈ ಒಂದು ಪ್ರಕರಣನ? ನೋಡಿ, ಇದೆಲ್ಲ ವಿಚಾರಗಳು ಹೀಗಿದೆ. ಕಾನೂನಿನ ಪರಿಮಿತಿ ಒಳಗಡೆ ಇಟ್ಕೊಂಡು ಅರ್ಜಿ ಹಾಕಬೇಕು ಮತ್ತು ಎಷ್ಟು ಮಟ್ಟಿಗೆ ಇದು ಕಾನೂನಿನಲ್ಲಿ ಅದನ್ನು ಒಪ್ಪಿಕೊಳ್ಳೋಕ್ಕಾಗ್ತದೆ ನ್ಯಾಯಾಲಯ ಅಂತ ಹೇಳೋದು ಪ್ರಾಮುಖ್ಯವಾಗಿದೆ. ಈಗ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಯಾರು ಅಂದರೆ ಒಬ್ಬ ಅಪರಾಧಿ, ಅವನು ನಾನು ಸಾಕ್ಷಿಯಾಗಿ ಬರಬೇಕು ಅಂತೇಳಿ. ಕಾನೂನಲ್ಲಿ ಏನಿದೆ ಅಂದರೆ ನೇರವಾಗಿ ಅಪರಾಧಿ ಇದು ಎಫಿಡವಿಟ್ ಫೈಲ್ ಮಾಡೋಂಗಿಲ್ಲ. ಪ್ರಮಾಣವಚನ ಇದೆಯಲ್ಲ, ಕಾನೂನು ದೃಷ್ಟಿಯಲ್ಲೇ ಇದೆ. ಓತ್ ಆ್ಯಕ್ಟ್ ಅಂತ ಒಂದಿದೆ, ಅದರ ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 4 ಅಂತ ಹೇಳ್ತಾರೆ. ಅದರ ಕೆಳಗಡೆ ಓತ್ ಆ್ಯಕ್ಟ್ಗಳಲ್ಲಿ ನೇರವಾಗಿ ಮಾಡೋಂಗಿಲ್ಲ. ಹಾಗೆ ಸಾಕ್ಷಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಡಿಫೆನ್ಸಿಗೆ ಸರಿಯಾಗಿ ಮಾಡ್ಕೊಳ್ಬಹುದು ಅಂತೇಳಿ ಅದರ ಬರವಣಿಗೆಯಲ್ಲಿ ನೀಟಾಗಿ ಬರೆದು ಕೊಟ್ಟಿದ್ದಾರೆ. ಈ ಒಂದಲ್ಲ ಒಂದು ಅರ್ಜಿಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಅವರು ಈಗ ಏನಾಗಿದೆ ಅಂದರೆ, ಈಗ ಕೆಲವು ಅಪರಾಧಿಗಳು ಅದರಲ್ಲಿ ಅವರನ್ನು ಪೊಲೀಸರು ದಸ್ತಗಿರಿ ಮಾಡೋದ್ರ ಒಳಗಡೆ ಅವ್ರ ಕಡೆ ಕುಲಂಕುಷವಾಗಿ ವಿಚಾರ ತಿಳ್ಕೊಳ್ತಾರೆ. ಏನು ಬಗ್ಗೆ ಏನು ಗೊತ್ತಿದೆಯಪ್ಪ ಹಾಗೆ ಹೀಗೆ ಅಂತೇಳಿ. ಆದರೆ ನೇರವಾಗಿ ಹೇಳ್ತಿದ್ದೇನೆ, ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವ ಸಾಕ್ಷಿಗಳು ಅವರು ಇಂಡಿಪೆಂಡೆಂಟಾಗಿ ಇರಬೇಕು ಹೊರತು ಅವರ ಹೇಳಿಕೆಯನ್ನು ನೇರವಾಗಿ ಕೋರ್ಟ್ ಒಪ್ಕೊಳ್ಬೇಕು ಅಂತ ಇಲ್ಲ. ಯಾಕಂದರೆ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ಬಚಾವ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಥರ ಮಾಡ್ತಾರೆ ಅಂತೆಲ್ಲ ವಿಚಾರಗಳು ಇದೆ. ಅದನ್ನು ತಫಸೀಲಾಗಿ ಇದನ್ನು ವಿಚಾರ ತಿಳ್ಕೊಂಡು ಮತ್ತೆ ನ್ಯಾಯಾಲಯ ಇತ್ಯರ್ಥ ಮಾಡಬೇಕಾಗಿದೆ. ನೇರವಾಗಿ ಮಾಡಲಿಕ್ಕೆ ಬಿಟ್ಟುಬಿಟ್ರೆ ಎಲ್ಲ ಅಪರಾಧಿಗಳು ಒಬ್ಬರಿಂದ ಒಬ್ಬರ ಮೇಲೆ ಹೇಳ್ಕೊಂಡು ಅಥವಾ ನ್ಯಾಯಾಲಯದಲ್ಲಿ ಅವರು ಬಂದು ಸುಳ್ಳು ಹೇಳುವ ಸಾಧ್ಯತೆಯೂ ಇದೆ. ಕಾರಣ ಏನಂದರೆ, ನಾವು ನೋಡಿದ್ದೇವೆ, ಈ ಸ್ವಯಂ ಹೇಳಿಕೆ ಅಂತಾರೆ ಅಂಡರ್ ಸೆಕ್ಷನ್ 164 ಹಳೆ CRPC ಕೆಳಗಡೆ ಸ್ವಯಂ ಹೇಳಿಕೆಯನ್ನು ಒಬ್ಬ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿ ಆದಮೇಲೆ ಸಾಕ್ಷಿದಾರ ಜೊತೆಯಲ್ಲಿ ಇವ್ರನ್ನೂ ಅಪರಾಧಿ ಇದ್ದರೂ ಅವ್ರನ್ನು ಸಾಕ್ಷಿ ಅಂತ ಮಾಡಿ ನ್ಯಾಯಾಲಯದ ಮುಂದೆ ಬಂದು ಆ ಸ್ವಯಂ ಹೇಳಿಕೆಯ ಬಗ್ಗೆ ಅವರು ಮಾತಾಡಿ, ಸ್ವಾಮಿ, ಈ ಕೇಸಲ್ಲಿ ನಾನು ಅಪರಾಧಿ ಆಗಿದ್ದೇನೆ, ಈ ಕೇಸಲ್ಲಿ ಈ ರೀತಿ ನಡೆದಿದೆ ಅಂತ ಹೇಳೋ ವಿಚಾರವನ್ನು ಹೇಳ್ತಾರೆ. ಕೆಲವು ಸತಿ ಅವರು ತದ್ವಿರೋಧವಾಗಿ ಹೇಳ್ತಾರೆ. ಅದಕ್ಕೆ ಹಾಸ್ಟೈಲ್ ಅಂತಾರೆ. ಅದನ್ನು ತದ್ವಿರೋಧ ಮಾಡಿದರೆ ಅವ್ರನ್ನ ಮತ್ತೆ ಪುನಃ ಅಪರಾಧಿಯಾಗಿ ನ್ಯಾಯಾಲಯ ಪೊಲೀಸ್ನವರು ಕ್ರಮ ತಗೊಳ್ಳೋ ಪದ್ಧತಿಯೂ ಇದೆ. ಈಗ ಇವ್ರ ಕೇಸ್ನಲ್ಲಿ ನಾನು ನೋಡ್ತಾ ಇದ್ದೇನೆ, ಸಾಕಷ್ಟು ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ. ವಿಚಾರ ತಿಳ್ಕೊಂಡು ಅವಕಾಶ ನೋಡಿಕೊಂಡು ಯಾವುದರಲ್ಲಿ ಅದರಲ್ಲಿ ಅಪರಾಧಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಸುಮ್ಮನೆ ಒಂದು ಅಟೆಂಪ್ಟ್ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಅದನ್ನು ವಜಾ ಮಾಡ್ಕೊಂಡು ಬಂದರೆ, ಎರಡನೇ ನಿಜವಾದ ವಿಚಾರ ಬಂದಾಗ ಅರ್ಜಿಯನ್ನು ಹಾಕಿದರೆ ನ್ಯಾಯಾಲಯ ಕೇಳ್ತಾರೆ, ನೋಡಿ ಈಗ ಮೊನ್ನೆ ಹಾಕಿದ್ದು ನಿಮ್ಮದು ವಜಾ ಆಗಿದೆ, ಈಗ ಹೊಸದಾಗಿ ಮತ್ತೆ ಪುನಃ ಅದನ್ನೇ ನೀವು ಹೇಳ್ಕೊಂಡು ಕೂತ್ಕೊಳ್ತೀರಿ, ಅದನ್ನು ಮಾಡೋಕ್ಕಾಗಲ್ಲ ಅಂತ. ಒಂದು ಸತಿ ಅದೇ ವಿಚಾರದ ಮೇಲೆ ಅಂದರೆ ದ ಸೇಮ್ ಫ್ಯಾಕ್ಟ್ಸ್ ಅರ್ಜಿ ಹಾಕಿ ವಜಾ ಆಗಿದ್ದಾರೆ, ಮತ್ತೆ ಪುನಃ ಅದನ್ನೇ ಇನ್ನೊಂದು ಅರ್ಜಿ ಹಾಕಿ ಕೊಡೋದು ಸೂಕ್ತ ಆಗಲ್ಲ, ನ್ಯಾಯಾಲಯ ಒಪ್ಪಲ್ಲ. ಸರ್, ಸದ್ಯಕ್ಕೆ ಮಾಫಿ ಸಾಕ್ಷಿ ಅನ್ನುವಂಥದ್ದು ಬೆಳವಣಿಗೆ ನೋಡಿರ್ಬೋದು ಸರ್. ಈಗಾಗಲೇ ಅವರು ಮಾಫಿ ಸಾಕ್ಷಿಯನ್ನು ಪ್ರಶ್ನೆ ಮಾಡ್ತೀವಿ ಅಂತ ಬರ್ತಾನೆ ಇದ್ದರು. ಇನ್ನೂ ಕೂಡ ಮಾಫಿ ಸಾಕ್ಷಿ ಪ್ರಕ್ರಿಯೆ ಕ್ಲಿಯರ್ ಆಗಿಲ್ಲ, ಅವ್ರು ಹೇಳಿಕೆ ಪಡೆದಿಲ್ಲ. ಮತ್ತು ಇನ್ನೂ ಕೂಡ ಕೋರ್ಟ್ ಅದನ್ನು ಆದೇಶ ಕಾಯ್ದಿರಿಸಿದೆ. ಈ ಒಂದು ಸಂದರ್ಭದಲ್ಲಿ ಅವರು ಚಾಲೆಂಜ್ ಮಾಡುವಂಥ ವಿಚಾರ ಆಗಿರ್ಬೋದು, ಮತ್ತು ಡಿಫೆನ್ಸ್ ಯಾವ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಅಂತ ಫೀಲ್ ಮಾಡ್ತಿರ್ಬೋದು ಸರ್? ಈಗ ಇದನ್ನು ನೀವು ಹೇಳಿದ್ರೆ ನಿಜ. ಏನಾಗಿದೆ, ಅವರು ಸಾಕ್ಷಿಯಾಗಿ ಬರಬೇಕು, ಆರೋಪಿ ನಾನು ಸಾಕ್ಷಿಯಾಗಿ ಬರಬೇಕು ಅಂತ ಒಂದು ಅರ್ಜಿ ಹಾಕ್ತಾನೆ. ಅರ್ಜಿ ಹಾಕುವಾಗ ವಾಸ್ತವವಾಗಿ ನ್ಯಾಯಾಲಯ ಬೇರೆ ಅಪರಾಧಿಗಳು ಯಾರಾದರೂ ಇದ್ದರೆ ಅದನ್ನು ತಕರಾರು ಹಾಕೋದು ಸೂಕ್ತ ಅಂತ. ಕಾರಣ ಏನಂದರೆ, ಹೀಗೆ ಅವರ ಮೇಲೆ ಹೇಳ್ಬೋದು ಅಥವಾ ಅವರು ತದ್ವಿರೋಧವಾಗಿ ಹೇಳ್ಬೋದು. ಅದು ಏನು ಅಂತ ಈಗ ನ್ಯಾಯಾಲಯದಲ್ಲಿ ಅದ್ರ ಮುಂದೆ ಇಲ್ಲ, ಆಸ್ ಇಟ್ ಈಸ್ ಇಲ್ಲ. ಈಗ ಅದು ಬಂದು ಫೈಲ್ ಮಾಡಿದಾಗ ಅದು ಗೊತ್ತಾಗ್ತದೆ ವಿಚಾರ. ಆದರೆ ನ್ಯಾಯಾಲಯ ಅಪರಾಧಿಗಳಿಗೆ ಬೇರೆ ಇನ್ನೂ ಅಪರಾಧಿಗಳಿಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ಸ್ವಲ್ಪ ಒಪ್ಪಿಗೆಗೆ ದೂರವಾಗಿ ಬರ್ತದೆ. ಯಾಕಂದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಂದರ್ಭ ಇರ್ತದೆ. ಮ್ಯಾಕ್ಸಿಮಮ್ ಇದರಲ್ಲಿ ಹೇಳ್ತಾರೆ, ಈ ಸಿವಿಲ್ ಕೇಸ್ಗೂ ಕ್ರಿಮಿನಲ್ ಕೇಸ್ಗೂ ವ್ಯತ್ಯಾಸ ಏನೆಂದರೆ, ಸಿವಿಲ್ ಕೇಸ್ಗಳಲ್ಲಿ ಈ ಸಾಕ್ಷಿಗಳ ವಿವರಗಳು ಕೊಡೋದರಲ್ಲಿ ರೆಕಾರ್ಡ್ ಮಾಡ್ತಾರಲ್ಲ, ಮಾಡಿದಾಗ ಬದಲಾವಣೆ ಆಗ್ತಾ ಇರ್ತದೆ ಕೆಲವೊಮ್ಮೆ. ಕ್ರಿಮಿನಲ್ ಕೇಸಲ್ಲಿ ಆಗಿಲ್ಲ, ಪೂರ್ತಿ ಜವಾಬ್ದಾರಿ ಪ್ರಾಸಿಕ್ಯೂಷನ್ಗೆ.
ಪ್ರಾಸಿಕ್ಯೂಷನ್ನೇ ಪ್ರೂವ್ ಮಾಡಬೇಕು, ಪೊಲೀಸ್ನವರು ಅದನ್ನು ಸಾಬೀತುಪಡಿಸಬೇಕು ಅಂತ ಇರೋದು. ಈ ಪೊಲೀಸ್ನವರೇ ಸಾಬೀತುಪಡಿಸೋ ಕಾಲದಲ್ಲಿ ಈ ರೀತಿ ಒಂದೊಂದು ಅರ್ಜಿಗಳನ್ನ ಹಾಕ್ಕೊಂಡು ಅದನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ, ಇದನ್ನು ಇಂತಿಷ್ಟು ಜಾಗದಲ್ಲಿ ಕೆಲಸ ಮಾಡಿ ಮುಗಿಸ್ಕೊಳ್ಬೇಕು ಅಂತ. ಅರ್ಜಿ ಮಾಡಿದ್ರು ಇದನ್ನು ದಿನ ಹೋದಂಗೆ ಇದನ್ನು ಎಳ್ಕೊಂಡು ಹೋಗ್ತಾ ಇದೆ. ನನಗೆ ಅವರು ಸಾಕಷ್ಟು ವರ್ಷಗಳಿಂದ, ಈಗ ದರ್ಶನ್ ಅವರು ಸಾಕಷ್ಟು ಬಾಕಿರೋರು ಸಾಕಷ್ಟು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಇದು ಮುಗಿಯೋದು ಯಾವಾಗ? ಒಂದು. ಎರಡನೇದು, ಇದರ ಬಗ್ಗೆಯೂ ನ್ಯಾಯಾಲಯ ಇತ್ಯರ್ಥ ಮಾಡಿದೆ. ಕಾರಣ ಏನಂದರೆ, ಇಷ್ಟು ವರ್ಷಗಳನ್ನು ಅವರು ಜೈಲಿನಲ್ಲಿದ್ದು ಕೇಸು ನಡೆಸಿ ಆದಮೇಲೆ ಅವರ ಅಪರಾಧಿಗಳೆಲ್ಲ ಅಂತ ಬಿಡುಗಡೆ ಆದರೆ ಅವಸ್ಥೆ ಏನಾಗಬೇಕು? ಒಂದು, ಜೈಲಲ್ಲಿದ್ದಾರೆ, ದುಡ್ಡು ಹಣ ಖರ್ಚು ಮಾಡ್ಕೊಂಡಿದ್ದಾರೆ, ಮನಃಶಾಂತಿನೂ ಕೆಟ್ಟೋಗಿರ್ತದೆ. ಆ ಕಾರಣಕ್ಕಾಗಿ ಎಷ್ಟು ಜಾಗೃತೆ ಆಗಿದೆ ಅಷ್ಟು ಜಾಗೃತಿ ಕೇಸನ್ನು ಮುಗಿಸಿದ್ರೆ ಇತ್ಯರ್ಥ ಆಗ್ತದೆ, ಅವರು ಅಪರಾಧ ಮಾಡಿದಾರೋ ಇಲ್ಲವೋ ಅಂತೇಳಿ. ಮತ್ತು ಅದು ಬರೀ ಅವರಿಗೆ ಮಾತ್ರ ಅಲ್ಲ, ಇಡೀ ಜನಾಂಗಕ್ಕೆ ಅದೊಂದು ವಿಚಾರ ತಿಳಿದಿದ್ದು ಇದು ಇತ್ಯರ್ಥ ಆಗುತ್ತೆ ಹೇಳುವಂಥ ಜವಾಬ್ದಾರಿಯನ್ನು ತಗೊಳ್ಳೋದು ಸೂಕ್ತ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತು ಈಗ 18ನೇ ತಾರೀಕುವರೆಗೂ ಕೂಡ ರಿಲೀಫ್ ಇದೆ ದರ್ಶನ್ಗೆ. ಅಂದರೆ ಅವರು ಆ ಗ್ಯಾಪಲ್ಲಿ ನಾವು ಹೈಕೋರ್ಟ್ಗೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರು. ಹೈಕೋರ್ಟ್ನಲ್ಲಿ ಈಗ ಹಿನ್ನಡೆ ಆಗಿದೆ. ಈಗ ದರ್ಶನ್ ಆಗಿರ್ಬೋದು ಮತ್ತು ಬೇರೆ ಆರೋಪಿಗಳು ಯಾರು ಇದನ್ನು ವಿರುದ್ಧ ಮಾಡ್ತಿದ್ದಾರೆ ಮಾಫಿ ಸಾಕ್ಷಿ, ಅವ್ರಿಗಿರುವಂಥ ಆಪ್ಷನ್ಗಳೇನು ಮತ್ತು ಅವರಿಗೆ ಎದುರಾಗುವಂಥ ಚಾಲೆಂಜ್ಗಳೇನು ಸರ್? ಎರಡಿದೆ. ಈಗ ಇವರೊಬ್ಬರು ಫೈಲ್ ಮಾಡಿದ್ದಾರೆ, ಹೈಕೋರ್ಟ್ಲು ತಿರಸ್ಕಾರ ಮಾಡಿದ್ದಾರೆ. 18ನೇ ತಾರೀಕಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಇದನ್ನು ನೋಡಿ ಬಾಕಿ ಅಪರಾಧಿಗಳು, ಆರೋಪಿಗಳು ಇದನ್ನು ಅರ್ಜಿ ಹಾಕ್ಕೊಳ್ಬೋದು. ಯಾಕಂದರೆ ಅವರು ಎಷ್ಟು ದಿವಸ ಜೈಲಿಗೆ ಇರ್ತಾರೆ, ಅದನ್ನು ಎಷ್ಟು ಜಾಗ್ರತೆ ಹೊರಗಡೆ ಬರಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳೋ ಸಂದರ್ಭಕ್ಕೂ ಇರ್ಬೋದು. ಅಥವಾ ತಾನಾಗಿ ಸ್ವಂತ ಹೇಳಿಕೆಯನ್ನು ನಾನು ಕೊಡಬೇಕು ಅಂತೇಳಿ ಇಷ್ಟಪಟ್ಟರೂ ಪಡ್ಬೋದು. ಅದಕ್ಕೆ ನಾನು ಹೇಳಿದೆ, ಸಾಕ್ಷಿಯಾಗಿ ಕೋರ್ಟಿಂದ ಆಜ್ಞೆ ಪಡ್ಕೊಂಡು ಮುಂದುವರಿಬೇಕು ಹೊರತು ಆರೋಪಿಯಾಗಿ ಅಫಿಡವಿಟ್ ಫೈಲ್ ಮಾಡೋದು ಕೂಡುದು ಅಂತ ಕಾನೂನಲ್ಲಿ ನಾನು ಹೇಳಿದ್ದೇನೆ. ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 4 ಇದು ನಾನು ಮೊದಲು ಒಂದು 4-5 ಕೇಸ್ಗಳಲ್ಲಿ ಮಾಡಿಸಿದ್ದೆ. ನಾನು ಹೈಕೋರ್ಟ್ ಬೇರೆ ಕೇಸ್ಗಳಲ್ಲೂ ಮಾಡಿದ್ದೆ. ಅದಕ್ಕಾಗಿ ಇದನ್ನು ಜಾಗ್ರತೆ ಮುಗಿಸೋದಕ್ಕೆ ದಾರಿ ಮಾಡಬೇಕು. 18ನೇ ತಾರೀಕು ದರ್ಶನ್ ಬಗ್ಗೆ ಈ ಬಗ್ಗೆ ಹೈಕೋರ್ಟಲ್ಲಿ ಇತ್ಯರ್ಥ ಆಗಿದೆ. ಅದನ್ನು ಬೇಕು ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗಿ ಚಾಲೆಂಜ್ ಮಾಡ್ಕೊಳ್ಬೇಕು. ಮಾಡಿದಾಗ ಮತ್ತೆ ಪುನಃ ಇದೇ ಪರಿಸ್ಥಿತಿ ಬರ್ತದೆ. ಕೇಳ್ತಾರೆ, ಇಷ್ಟು ದಿವಸ ಯಾಕೆ ಹೇಳ್ಕೊಂಡು ಕೂತಿದ್ದೀರಿ ನೀವು, ಯಾಕೆ ಇತ್ಯರ್ಥ ಮಾಡಿಲ್ಲ ಅಂತ. ಇದನ್ನು ನೋಡಿ ನಾನು ಈಗಾಗಲೇ ಹೇಳ್ದಂಗೆ ಬೇರೆ ಆರೋಪಿಗಳು ನಾವು ಒಂದು ಅರ್ಜಿ ಹಾಕ್ತೇವೆ, ನಮ್ಮ ಹೇಳಿಕೆಯನ್ನು ಕೊಟ್ಟರೆ ನಾವು ಜೈಲಿಂದ ಹೊರಗಡೆ ಬರಬಹುದು ಅಂತ ಹೇಳೋ ಉದ್ದೇಶ ಇರೋ ಸಂದರ್ಭವೂ ಇರ್ತದೆ. ಸರ್, ಈಗಾಗಲೇ ಇನ್ನಿಬ್ಬರು ರೆಡಿ ಆಗಿದ್ದಾರೆ. ವಿನಯ್ ಎಂಬ ಆರೋಪಿ ATN ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಅತ್ಯಾಪ್ತರು. ಈಗ ಆಲ್ರೆಡಿ ಪ್ರದೋಷ್ ಕೂಡ ಅತ್ಯಾಪ್ತರು, ಇವರು ವಿನಯ್ ಕೂಡ ಅತ್ಯಾಪ್ತರು. ಆಲ್ರೆಡಿ ಅವ್ರು ಮೆಮೊ ಹಾಕಿದ್ದಾರೆ, ಡೀಟೇಲ್ಸ್ ಕೇಳಿದೆ ಕೋರ್ಟು. ಮತ್ತೊಂದು ಕಡೆ ರವಿಶಂಕರ್ ಅನ್ನೋಂಥ ಮತ್ತೊರು ಆರೋಪಿ ಕೂಡ ರೆಡಿ ಆಗಿದ್ದಾರೆ. ಈಗ ಸಾಲು ಮಾಫಿ ಸಾಕ್ಷಿ ಅರ್ಜಿ ಬರ್ತಿದೆ. ಇದನ್ನ ಪ್ರಾಸಿಕ್ಯೂಷನ್ ಯಾವ ರೀತಿ ನೋಡಬೇಕಾಗುತ್ತೆ? ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನಂತಂದ್ರೆ, ಸಾಮಾನ್ಯವಾಗಿ ಮಾಫಿ ಸಾಕ್ಷಿ ಅನ್ನೋಂಥದ್ದು ಪ್ರಾಸಿಕ್ಯೂಷನ್ ಕಡೆಯಿಂದ ಹಾಕಿಸುವಂಥ ಪ್ರಕ್ರಿಯೆಗಳು ಕೂಡ ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ನೇರವಾಗಿ ತಮ್ಮ ಲಾಯರ್ಗಳ ಜೊತೆ ಆರೋಪಿಗಳು ಬರ್ತಿದ್ದಾರೆ, ನಾವು ಆಗ್ತೀವಿ ಅಂತೇಳಿ. ಒಟ್ಟಿನಲ್ಲಿ 3 ಜನ ಆರೋಪಿಗಳಿಗೆ ರೆಡಿ ಇದ್ದಾರೆ, ಇಬ್ಬರು ಆಲ್ರೆಡಿ ಫೈಲ್ ಮಾಡಿದ್ದಾರೆ. ಸರ್, ಈ ಒಂದು ವಿಚಾರವನ್ನು ಯಾವ ರೀತಿ ನೋಡುತ್ತೆ? ನೋಡಿ, ಈಗ ವಿಚಾರ ಹೀಗಿದೆ. ಪ್ರಾಸಿಕ್ಯೂಷನಲ್ಲಿ ಈ ಆರೋಪಿಗಳು ಸಾಕ್ಷಿಯಾಗಿ ಬರ್ತಾರೆ ಅಂತೇಳಿ ಬಂದವ್ರನ್ನೆಲ್ಲ ತಗೊಳ್ಬೇಕು ಅಂತ ಸೂಕ್ತ ಆಗಲಿಕ್ಕಿಲ್ಲ. 2 ವಿಚಾರ ನೋಡಬೇಕಾಗ್ತದೆ. ಒಂದು, ಅವರು ಹೇಳುವುದು ವಿಚಾರ ಈ ಕೇಸಿಗೆ ಸಂಬಂಧಪಟ್ಟದಲ್ಲಿ ಎಷ್ಟು ಡೈರೆಕ್ಟಾಗಿ ಕನೆಕ್ಷನ್ ಇದೆ ಅಂತ. ಇಂಡೈರೆಕ್ಟ್ ಹೇಳ್ತಿಲ್ಲ ನಾನು, ಡೈರೆಕ್ಟಾಗಿ ಕನೆಕ್ಷನ್ ಏನು ಇರ್ತದೆ ಅಂತ ಹೇಳೋ ವಿಚಾರ. ಎರಡನೇದು, ಇಲ್ಲಿ ಈ ರೀತಿಯಲ್ಲಿ ಹೇಳಿ ನೇರವಾಗಿ ವಿಚಾರಣೆಗೆ ಬಂದಾಗ ಅವರು ಉಲ್ಟಾ ಹೊಡೆದರೆ ನಾಳೆ ಹಾಸ್ಟೆಲ್ ಆದರೆ ಅದು ಇವರಿಗೆ ತೊಂದರೆ ಆಗ್ತದೆ, ಯಾರಿಗೆ ಪ್ರಾಸಿಕ್ಯೂಷನ್ಗೆ ತೊಂದರೆ ಆಗ್ತದೆ. ಎರಡನೇದು, ಈ ವಿಚಾರಗಳು ಇವ್ರ ಮೇಲೆ ಯಾವ ಪ್ರಭಾವದಿಂದ ಏನಾದರೂ ಬರ್ತಾ ಇದೆಯಾ ಅಂತ ಅದು ಪ್ರಾಮುಖ್ಯ. ಇನ್ಯಾವುದು ಪ್ರೆಷರೈಸ್ ಮಾಡಿಬಿಟ್ಟು ಈ ರೀತಿ ಅವರಿಗೆ ಸಾಕ್ಷಿಗಳನ್ನ ಕೊಡಿ ಅಂತೇಳಿ ಹೇಳ್ತಾರಲ್ಲ, ಅದನ್ನು ನೇರವಾಗಿ ತಿಳ್ಕೊಳ್ಬೇಕಾಗ್ತದೆ. ಅಂಥ ವಿಚಾರ ಬಂದಾಗ ಅದರಿಂದ ಪ್ರಾಸಿಕ್ಯೂಷನ್ ಮಾಡೋದು ಸರಿಯಲ್ಲ. ಸರ್ಕಾರದ ವಕೀಲರು ಅಷ್ಟೇ, ಅದಕ್ಕೆ ನ್ಯಾಯಾಲಯ ಹೇಳಿದ್ದಾರೆ, ಸರ್ಕಾರದ ವಕೀಲರು ಪೊಲೀಸ್ನವರು ವಕೀಲರು ಅಲ್ಲ. ಅವರು ಅಂದರೆ ಪೊಲೀಸ್ ಹೇಳಿದಂಗೆ ನಾವು ಮಾಡ್ತೇವೆ ಅಂತ ಹೇಳಿ ಮಾಡುವುದು ಅಲ್ಲ. ಕಾನೂನಿನ ಪರಿಮಿತಿ ಒಳಗಡೆ ಸರ್ಕಾರದ ವಕೀಲ ಇದ್ದಾಗ ಆ ರೀತಿ ಮಾಡಬೇಕು ಅಂತ ಕಾನೂನೇ ಇದೆ. ಆ ಕಾರಣದಿಂದಾಗಿ ಪ್ರಭಾವ ಬೀರಿತವಾಗಿ ಈ ಪ್ರಚೋದನೆಯಿಂದ ಅವರು ಏನಾದರೂ ಮಾಡ್ತಾ ಇದ್ದಾರಾ, ಅವ್ರ ಸ್ವಂತ ಬುದ್ಧಿಯಿಂದ ಹೇಳ್ತಾ ಇದ್ದಾರಾ ಅಂತ ಹೇಳೋದನ್ನು, ಅಥವಾ ಈ ಜೈಲಲ್ಲಿ ಇದ್ದದ್ದು ಇಷ್ಟು ವರ್ಷ ಇದ್ದಲ್ಲ ಆ ತಲೆನೋವಿಂದಾಗಿ ಇವರು ಹೆಂಗಾದ್ರೂ ಮಾಡಿ ಸಾಕ್ಷಿ ಆಗಿದ್ದ ಹೊರಗಡೆ ಬರೋಣ ಅಂತ ಹೇಳೋ ವಿಚಾರಕ್ಕೆ ನಾನು ಈ ರೀತಿ ಹೇಳ್ತೇನೆ ಅಂತ ಹೇಳೋದನ್ನು ಅಂತ. ಮತ್ತು ಕನೆಕ್ಷನ್ ನೋಡಬೇಕು, ಅವರು ಎಷ್ಟು ಕನೆಕ್ಟ್ ಆಗಿದೆ ಅವರ ಹೇಳಿಕೆ ಈ ಬಾಕಿ ಸಾಕ್ಷಿಗಳ ವಿಚಾರಣೆಗೆ ಏನಾದರೂ ಕನೆಕ್ಷನ್ ಸಿಗ್ತದೆ ಇಲ್ಲೋ ಅಂತ ಹೇಳೋದನ್ನು ಪರೀಕ್ಷೆ ಮಾಡಿ ಮತ್ತೆ ಇತ್ಯರ್ಥ ಮಾಡೋದು ಒಳ್ಳೆಯದು. ಕೇಳಿದವ್ರಿಗೆಲ್ಲ ಅವರು ಸಾಕ್ಷಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೋದರೆ ಅದರಿಂದ ಏನಾಗ್ತದೆ, ಈ ಉದಾಹರಣೆಗೆ ನಾನು ಹೇಳ್ತೇನೆ, ದರ್ಶನ್ ಕೇಸ್ನಲ್ಲಿ ಅದರ ಈಗ ಬೇಕಾದ ಸತಿ ಅದು ಈ ನಮ್ಮ ನ್ಯೂಸ್ ಪೇಪರಲ್ಲಿ ಹಾಗೂ
ಟಿ ವಿಯಲ್ಲಿ ಸಾಕಷ್ಟು ಸತಿ ಬಂದಿದೆ, ಪ್ರಚಾರದಲ್ಲಿ ಬಂದಿದ್ದಾಗ ಅದನ್ನು ಈ ಪ್ರಚಾರಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅವರು ಹೇಗೆ ಏನು ಅಂತೇಳೋ ವಿಚಾರವನ್ನು ತಲೆ ಕಟ್ಕೊಂಡು ಕೂತಿರ್ತಾರೆ. ಹಾಗಾಗಿ ಅದನ್ನು ದರ್ಶನ್ಗೆ ಅಧಿಕಾರ ಇದೆ, ಕೇಳಲಿಕ್ಕೆ ಅಧಿಕಾರ. ಯಾಕಂದರೆ ಆರೋಪ ಯಾರ ಮೇಲೆ ನೇರವಾಗಿ ಮಾಡ್ತಾಯಿದ್ದಾರೆ? ದರ್ಶನ್ ಮೇಲೆ ಮಾಡ್ತಾರೆ. ಅಂತ ದರ್ಶನ್ ಮೇಲೆ ಮಾಡೋಂಗಿದ್ರೆ ಆಯಿತು, ಅವನು ಹೇಳಿ ಬಿಡಿ ಅಂತೇಳಿ ನ್ಯಾಯಾಲಯದ ಮುಂದೆ ಹೇಳಲಿಕ್ಕೆ ಒಪ್ಪಿಕೊಂಡ್ರೆ ಏನು ಅಂತ ಲೆಕ್ಕದಲ್ಲಿ ಏನು ತಗೊಳ್ಬೇಕಾಗ್ತದೆ. ಆ ಕಾರಣದಿಂದಾಗಿ ಅದನ್ನು ವಕೀಲರು ಇಬ್ಬರೂ ಪರೀಕ್ಷೆ ಮಾಡಬೇಕಾಗ್ತದೆ. ವಕೀಲರಿಗಿಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿದ್ದಾರೆ ಅವರು ತೀವ್ರ ಪರಿಶೀಲನೆ ಮಾಡಿ ಮತ್ತೆ ಇತ್ಯರ್ಥ ಮಾಡೋದು ಸರ್. ಮತ್ತೊಂದು ಕಡೆ ಈಗ ಮಾಫಿ ಸಾಕ್ಷಿ ಏನಂತ ಸರ್, ಈಗ ನೆಕ್ಸ್ಟ್ ಅವತ್ತು 18ನೇ ತಾರೀಕು ನಂತರ ಹೇಳಿಕೆ ತೆಗೆದುಕೊಳ್ತೀವಿ ಅಂತೇಳಿ ಕೋರ್ಟ್ ಹೇಳಿದೆ. ಹೇಳಿಕೆ ತಗೊಂಡಾದ್ಮೇಲೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಇರುತ್ತೆ, ಅಲ್ಲಿ ಡಿಫೆನ್ಸ್ಗೆ ಆಗುವಂಥ ಚಾಲೆಂಜ್ಗಳೇನು ಮತ್ತು ಪ್ರಾಸಿಕ್ಯೂಷನ್ಗೆ ಇರುವಂಥ ಚಾಲೆಂಜ್ಗಳೇನು ಸರ್? ನೋಡಿ, ಇದೀಗ ಅವರು ನಾಳೆ ಪ್ರಕ್ರಿಯೆಯಲ್ಲಿ ಅವ್ರನ್ನ ಸಾಕ್ಷಿಯಾಗಿ ಎಕ್ಸಾಮ್ ಮಾಡಿದರೆ ಅವರಿಗೆ ಒಂದು ಜಾಮೀನು ಸಿಗ್ತದೆ. ಅವ್ರು ಜೈಲಲ್ಲಿ ಇಟ್ಕೊಂಡು ಮುಂದುವರಿಯೋದಿಲ್ಲ, ಅವರು ಹೊರಗಡೆ ಬರಬಹುದು ಅವರಿಗೆ. ಅದರ ದೃಷ್ಟಿಯಿಂದ ಬಾಕಿ ಇರೋರಿಗೂ ಅವಕಾಶ ಸಿಗ್ತದೆ ಅಂತೇಳಿ ಬಾಕಿ ಇರೋರು ಆ ಥರದ ಪ್ರಯತ್ನ ಪಡ್ತಾ ಇದ್ದಾರೆ. ಕಾರಣ ಏನಂದರೆ ಕೆಲವ್ರದ್ದು ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇದ್ದರೂ ಇರ್ಬೋದು, ಅವ್ರ ಜೊತೆಯಲ್ಲಿ ಅವರು ಪ್ರಕ್ರಿಯೆಯಲ್ಲಿ ವಹಿಸಿರಬಹುದು. ಇನ್ನು ಕೆಲವರು ಭಾಗವಹಿಸಿರಲಿಕ್ಕೆ ಇಲ್ಲ, ಇನ್ನೊಬ್ಬನ ಹೇಳಿಕೆ ಮಾತು ಕೇಳಿ ಅಲ್ಲಿ ಏನೋ ನಡೀತದೆ ನೋಡಲಿಕ್ಕೆ ಹೋಗಿ ಅವನು ಒಂದು 2 ಏಟು ಹೊಡೆದಿರ್ಬೋದು, ಹೇಳೋಕ್ಕಾಗಲ್ಲ. ಅವನ ಉದ್ದೇಶ ಏನಿತ್ತು? ಅವನು ಕೊಲೆ ಮಾಡೋ ಉದ್ದೇಶನ ಅಥವಾ ಇವನಿಗೆ ಈ ರೀತಿ ಮಾಡೋ ಉದ್ದೇಶ ಅಂತ ಹೇಳೋದರ ಬಗ್ಗೆ ಇದೆಯಲ್ಲ, ಅದು ಪ್ರಾಮುಖ್ಯವಾಗಿದೆ. ಅದನ್ನು ನೋಡಬೇಕು. ಅಲ್ಲಿ ಹಾಜರಾಗಿದ್ದು ಮತ್ತು ಅವನು ನಡೆದ ವಿಚಾರನ ನೇರವಾಗಿ ನ್ಯಾಯಾಲಯದ ಮುಂದೆ ಹೇಳಿದ್ರೆ ಆವಾಗ ನ್ಯಾಯಾಲಯ ಅದನ್ನು ಒಪ್ಕೊಳ್ತದೆ. ಕಾರಣ ಏನಂದರೆ ಅವರು ನೇರವಾಗಿ ಸಾಕ್ಷಿ ಇದ್ದಾರೆ. ದುರಾದೃಷ್ಟ ಈ ಪೊಲೀಸ್ನವರು ಇವ್ರನ್ನೆಲ್ಲ ಆರೋಪಿ ಮಾಡಿ ಜೈಲಿಗೆ ಹಾಕಿದ್ದಾರೆ ಅಂತೇಳಿ ಅದನ್ನು ಕ್ರಾಸ್ ಎಕ್ಸಾಮಿನೇಷನಲ್ಲಿ ವಿಟ್ನೆಸ್ಗಳು ಮಾಡ್ಬೋದು. ಆ ಹಕ್ಕು ಇದ್ದೇ ಇದೆ ಪ್ರತಿ ಸತಿ. ಸರ್, ಈಗ ಮಾಫಿ ಸಾಕ್ಷಿ ಅನ್ನುವಂಥದ್ದು ದರ್ಶನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ? ಯಾಕಂದರೆ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಟ್ ಮಾಡುವಾಗ ಒಂದು ಹೇಳಿತ್ತು, ಒಂದು 60 ಸಾಕ್ಷಿಗಳೇನಾದರೂ 1 ವರ್ಷದಲ್ಲಿ ಪ್ರಾಸಿಕ್ಯೂಷನ್ ಕಂಪ್ಲೀಟ್ ಮಾಡಿರಲಿಲ್ಲ, ವಿಚಾರಣೆಯಲ್ಲಿ ಟ್ರಯಲ್ ನಡೆದಿಲ್ಲ ಅಂತಂದರೆ ಅವಕಾಶ ಇದೆ ಅಂತ ಹೇಳಿತ್ತು, ಜಾಮೀನಿಗೆ ಅವಕಾಶ ಇದೆ, ಅರ್ಜಿ ಹಾಕ್ಬೋದು ಅಂತೇಳಿ. ಈ ಸಂದರ್ಭದಲ್ಲಿ ಈಗ ಮಾಫಿ ಸಾಕ್ಷಿ ಬಂದಿದೆ. ಈ ಒಂದು ವಿಚಾರ ಇಟ್ಕೊಂಡು ಮುಂದಿನ ಹಂತದಲ್ಲಿ ಆ ಬೇಲ್ಗೂ ಕೂಡ 2027ರಲ್ಲಿ ಸಿಗುವಂಥ ಬೇಲ್ಗೂ ಕೂಡ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆಯಾ ಸರ್? ಅದೇ ಇದು ಪರಿಣಾಮ ಹೀಗಿದೆ. ಈಗ ಈ ಆರೋಪಿಗಳು ಸಾಕ್ಷಿ ಅಂತೇಳಿ ವಿಚಾರದಲ್ಲಿ ವಿವರವಾಗಿ ಹೇಳಿ ಇವರ ಪಾರ್ಟಿಸಿಪೇಷನ್ ಏನಿದೆ ಅಂತ, ಅವರು ಆ ಕಾರ್ಯದಲ್ಲಿ ಇವನು ಕೊಲ್ಲುವ ಉದ್ದೇಶದಿಂದ ಎಷ್ಟು ಮಟ್ಟಿಗೆ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳೋ ವಿಚಾರವನ್ನು ಎಷ್ಟು ಮಟ್ಟಿಗೆ ಬರ್ತದೆ ಅಂತೇಳಿದರೆ ಅದೇ ಆಧಾರ. ಯಾಕಂದರೆ ಉದ್ದೇಶ ಏನಿತ್ತು? ಕೊಲ್ಲೋದು ಅಂತ ಬಂದರೆ ವಿಚಾರ ಬೇರೆ. ಅದಕ್ಕೆ ಜಾಮೀನು ಆಟೋಮೆಟಿಕ್ಕಾಗಿ ಜಾಮೀನು ಆ ರೀತಿ ಕೊಡೋದು ಇಲ್ಲ, ಭಾಳ ತೊಂದರೆ ಆಗ್ತದೆ. ಅದಲ್ಲದೆ ಉದ್ದೇಶ ಏನಿತ್ತು? ಬಡಿಯೋದು, ಅವನ ಹೊಡಿಬೇಕು ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶ ತೋರಿಸಿದರೆ, ಕೊಲ್ಲೋ ಉದ್ದೇಶ ಇವನ ತಲೆಯಲ್ಲಿ ಇಲ್ಲ ಅಂತ ಬಂದರೆ ವಿಚಾರ ಬೇರೆ ಇರ್ತದೆ. ಅದಕ್ಕೂ ಜಾಮೀನಿಗೆ ಅನುಕೂಲ ಆಗ್ತದೆ. ಒಂದು. ಎರಡನೇದು, ಈ ಹೇಳಿದಲ್ಲ ಈಗಾಗಲೇ, ಈ ಸಾಕ್ಷಿ ಬಂದು ಹೇಳುವವರು ಆರೋಪಿಗಳು ಅವರಿಗೂ ಜಾಮೀನಲ್ಲಿ ಹೊರಗಡೆ ಬರಬಿಡ್ಬೋದು. ಈ ಸಾಕ್ಷಿ ಹೇಳಿದ ಮೇಲೆ ಬರೋ ಅವಕಾಶ ಇದೆ. ಮತ್ತೊಂದು ಕಡೆ ಸರ್, ಈ ಪಾರ್ಟಿ ಸವಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ದರ್ಶನ್ ಅವ್ರನ್ನ ಹಾಜರುಪಡಿಸಬೇಕು ಅಂತೇಳಿ ಅವ್ರ ಪರ ವಕೀಲರು ಅರ್ಜಿ ಹಾಕಿದ್ರು. ಆ ಒಂದು ಆದೇಶ ಕೂಡ ಸೋಮವಾರ ಇದೆ. ಅದು ಏನಾಗ್ಬೋದು? ಮತ್ತು ಈ ರೀತಿಯಾದಂಥ ಸಂದರ್ಭದಲ್ಲಿ ಪಾರ್ಟಿ ಸವಾಲ್ ವಿಚಾರವನ್ನು ಅವರು ಆರೋಪಿ ಡೈರೆಕ್ಟಾಗಿ ಅದನ್ನು ಬಂದು ಮಾಹಿತಿ ತಿಳ್ಕೊಬೇಕನ್ನೋಂಥ ಕಾನೂನು ಪ್ರಕ್ರಿಯೆಯಲ್ಲಿ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳುತ್ತೆ ಸರ್ ಕೋರ್ಟ್? ಏನು ಹೇಳ್ಬೋದು ಸರ್? ನೋಡಿ, ಈಗ ಏನಾಗಿದೆ, ನಾವು ಸುಪ್ರೀಂ ಕೋರ್ಟಲ್ಲೂ ಅಷ್ಟು ಒಂದು ವಾದನ ನಾನು ಇಲ್ಲಿಂದ ನಮ್ಮ ಆಫೀಸಿನ ನೇರವಾಗಿ ನೆಟ್ಟಲ್ಲಿ ಮಾತಾಡಿ ಎಲ್ಲ ಏರ್ಪಾಡು ಮಾಡ್ಬೋದು. ಆದರೆ ಆ ಹೊಂದಾಣಿಕೆ ಅಲ್ಲ, ಮನುಷ್ಯನ ಮುಖ ಹೇಗಿದೆ, ಹೊಂದಾಣಿಕೆ, ಅವನ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋ ವಿಚಾರ ಇದೆಯಲ್ಲ, ಅದಕ್ಕೆ ನೇರವಾಗಿ ಮಾಡೋದು ಸೂಕ್ತ. ಅಲ್ಲಿ ತೊಂದರೆ ಅಂದರೆ ಈ ಕೇಸ್ನಲ್ಲಿ ಈಗ ದರ್ಶನಿಗೆ ನೇರವಾಗಿ ನ್ಯಾಯಾಲಯ ಕರೆದರೆ ಭಾಳ ಜನ ಅವ್ರು ನೋಡಲಿಕ್ಕೆ ಭಾಗಿ ಅಂತ ಹೇಳೋರು ಇರ್ತಾರೆ, ಅಥವಾ ನೋಡಲಿಕ್ಕೆ ಬರ್ತಾರೆ. ಈ ಕೇಸಲ್ಲಿ ಏನು ನಡೀತದೆ ನೋಡೋಣ ಅಂತೇಳಿ ಬರ್ತಾರೆ. ಇದನ್ನು ನ್ಯಾಯಾಲಯ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಮತ್ತು ಪೊಲೀಸ್ನವ್ರಿಗೂ ತರಿಸಬೇಕಾಗಿದೆ, ಲಿಮಿಟೆಡ್ ಮಾಡಬೇಕಾಗಿದೆ. ನ್ಯಾಯಾಲಯದಲ್ಲಿ ಬೇರೆ ಬೇರೆ ಸಾಕಷ್ಟು ನ್ಯಾಯಾಲಯಗಳಿವೆ. ಆ ಕೋರ್ಟ್ಗಳೆಲ್ಲ ಕೇಸ್ ನಡೀತಾ ಇರ್ತದೆ. ಅವಾಗ ಭಾಳ ಅಲ್ಲಿ ಹೋಗೋ ಸಾಕ್ಷಿಗಳಿಗೆ, ಲಾಯರ್ಗಳಿಗೆ ಮತ್ತು ಇವರು ನ್ಯಾಯಾಧೀಶರಿಗೆ ಅಲ್ಲಿ ಹೋಗಲಿಕ್ಕೆ ಅನಾನುಕೂಲ ಆಗ್ತದೆ. ಆ ವಿಚಾರದಲ್ಲಿ ನ್ಯಾಯಾಲಯ 2 ಸತಿ ಯೋಚನೆ ಮಾಡ್ತಾರೆ. ಆದರೆ ನನ್ನ ಲೆಕ್ಕದಲ್ಲಿ ನ್ಯಾಯವಾಗಿ ಹಾಜರಾಗುವುದು ನ್ಯಾಯದ ಮುಂದೆ ಬಹಳ ಒಳ್ಳೆಯದು. ಅದನ್ನು ಲಾಯರ್ಗೂ ನಾವು ಮಾತಾಡೋಕ್ಕೆ ಅನುಕೂಲ ಆಗ್ತದೆ. ಪ್ಲಸ್ ನ್ಯಾಯಾಲಯಕ್ಕೂ ಅವರು ವಿಚಾರನೂ ಮುಖ ನೋಡಿ ಏನು ನಡೀತದೆ ಅಂತ ಹೇಳೋದನ್ನು ಗೊತ್ತಾಗ್ತದೆ. ಇದರಲ್ಲಿ ನೆಟ್ಟಲ್ಲಿ ನೋಡೋದಕ್ಕಿಂತ ಇದರಲ್ಲಿ ನೋಡೋದು ಭಾಳ ಸೂಕ್ತ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್.
ಒಟ್ಟಾರೆಯಾಗಿ ದರ್ಶನ್ ಕೇಸ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ಆರೋಪಿತ ತನ್ನ ಅರ್ಜಿಯನ್ನು ಕೋರ್ಟ್ಗೆ ಅಪೀಲ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಮುಖ್ಯವಾಗಿ ಗಮನವಹಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅರ್ಜಿ ಹಾಕಿದ್ರೆ ಏನಾಗುತ್ತೆ ಅನ್ನೋಂಥದ್ದನ್ನು ತಮ್ಮ ಲಾಯರ್ ಮೂಲಕ ನೀಟಾಗಿ ಅದನ್ನು ಪರಿಶೀಲನೆ ಮಾಡಬೇಕು. ಅದಾದಮೇಲೆ ಯಾಕಂದರೆ ಪದೇ ಪದೇ ಅರ್ಜಿ ಹಾಕುವಂಥ ವಿಚಾರ ಒಂದು ಕಡೆ ಆದರೆ ಅದು ಕೋರ್ಟ್ನಲ್ಲಿ ಪದೇ ಪದೇ ರಿಜೆಕ್ಟ್ ಆಗ್ತಿರೋದ್ರಿಂದ ಅದು ಒಂದು ಕೇಸ್ಗೆ ದೊಡ್ಡ ತಲೆನೋವಾಗುತ್ತೆ, ಜೊತೆಗೆ ಪ್ರಕ್ರಿಯೆ ಲಾಂಗ್ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಈಗಾಗಲೇ ದರ್ಶನ್ ಬಹುತೇಕ ಹಾಕಿರುವಂಥ ಅರ್ಜಿಗಳೆಲ್ಲವೂ ಕೂಡ ರಿಜೆಕ್ಟ್ ಆಗಿವೆ. ಹೀಗಾಗಿ ಮುಂದಿನ ಹಂತದಲ್ಲಿ ದರ್ಶನ್ ಅವರು ಅಪೀಲ್ ಮಾಡುವಂಥ ವಿಚಾರಗಳನ್ನು ನೋಡಿಕೊಂಡು ಹಾಕುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಯಾವ ರೀತಿಯಾಗಿ ಅವರಿಗೆ ಚಾಲೆಂಜಸ್ ಎದುರಾಗುತ್ತೆ ಮತ್ತು ಡಿಫೆನ್ಸ್ಗೆ ಯಾವ ರೀತಿ ಆಗಿ ಚಾಲೆಂಜಸ್ ಎದುರಾಗುತ್ತೆ ಅನ್ನೋದನ್ನು ಸೀನಿಯರ್ ಅಡ್ವೊಕೇಟ್ ನಾನೇ ಸರ್ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.